ನಮಸ್ಕಾರ. ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ CET ಪರೀಕ್ಷೆಗಳು ನಡೆಯುತ್ತೆ. CET, ನೀಟ್, JEE ಪರೀಕ್ಷೆಗಳು ನಡೀತದೆ. ಅನೇಕ ಮಕ್ಕಳಿಗೆ CET ಪರೀಕ್ಷೆ ತಮ್ಮ ಜೀವನದಲ್ಲಿ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡಿರುವ ಒಂದು ಘಟ್ಟ ಅದು. CET, JEE ಮತ್ತು ನೀಟ್ ಪರೀಕ್ಷೆಗಳು ಪ್ರತಿ ವರ್ಷ ಈ CET ಅಥವಾ ಈ ರೀತಿ ಪರೀಕ್ಷೆಗಳಲ್ಲಿ ಒಂದು ಪರೀಕ್ಷೆ ಮುಗಿದ ಮೇಲೆ ಆಘಾತಕಾರಿ ಸುದ್ದಿ ಪ್ರಕಟ ಆಗುತ್ತೆ. ಆ ಮಕ್ಕಳು ಪರೀಕ್ಷೆಗೆ ಸಿದ್ಧರಾಗಿ ಬಂದಿರ್ತಾರೆ, ಅವ್ರದ್ದೇ ಆದ ಒಂದು ಒತ್ತಡದಲ್ಲಿರ್ತಾರೆ. ಅದೊಂದು ನಾವು ವಿವರಿಸೋಕ್ಕಾಗೋದಿಲ್ಲ ಅಂಥ ಮನಸ್ಥಿತಿ. ಅಲ್ಲಿ ಈ ಪರೀಕ್ಷಾ ಕೇಂದ್ರಗಳನ್ನು ನಿರ್ವಹಣೆ ಮಾಡೋ ಸಿಬ್ಬಂದಿ, ಅದು ಬೇರೆ ಬೇರೆ ವರ್ಗದ ಸಿಬ್ಬಂದಿಗಳು, ಈ ಮಕ್ಕಳ ಜೊತೆ ತೋರಿಸುವ ದೌರ್ಜನ್ಯ, ಆ ದೌರ್ಜನ್ಯದಿಂದ ಆ ಮಕ್ಕಳ ಮನಸ್ಸು ಮೇಲೆ ಏನು ಪರಿಣಾಮ ಆಗ್ಬೋದು, ಒಂದು ಆ ಪರೀಕ್ಷೆ ಕುರಿತು, ಇನ್ನೊಂದು ಇಡೀ ಜೀವನದಲ್ಲಿ ಯಾವ ನೋವು ಉಳಿಬೋದು, ಇದನ್ನು ಇವ್ರ್ಯಾರು ಕೂಡ ಗಮನಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಮತ್ತು ನಿನ್ನೆ ಚಿಂತಾಮಣಿನಲ್ಲಿ ಆ ವಿದ್ಯಾರ್ಥಿಗಳ ವಾಲೆ ತೆಗೆದು, ಕಿವಿದು ಓಲೆ, ಮೂಗ್ಬಟ್ಟು ತೆಗೆದು, ಜನವಾರನ ಕಟ್ ಮಾಡಿ, ಶರ್ಟನ್ನು ಫುಲ್ ಶರ್ಟ್ನ ಅದನ್ನು ಕಟ್ ಮಾಡಿ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು. ಹೋದ ವರ್ಷ ಈ ವಿಚಾರ ಹೈಕೋರ್ಟ್ವರೆಗೂ ಹೋಗಿ, ಹೈಕೋರ್ಟಲ್ಲಿ CET ನಡೆಸೋ ಸಂಸ್ಥೆ ಕಡೆಯಿಂದ ಅಥವಾ ಇಲಾಖೆ ಕಡೆಯಿಂದ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದರು, ಮುಂದಿನ ವರ್ಷ ಈ ರೀತಿ ಆಗೋದಿಲ್ಲ ಅಂತ. ಮತ್ತೆ ಈ ವರ್ಷ ಈ ಘಟನೆ ಪುನರ್ಘಟಿಸಿದೆ. ನಮ್ಗೆ ಯಾರಿಗೂ ಕೂಡ ಆ ಮಕ್ಕಳ ಮಾನಸಿಕ ಒಂದು ಆ ಒತ್ತಡನ ಜಾಸ್ತಿ ಮಾಡುವ ಹಕ್ಕು ನಮ್ಗೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಮಕ್ಕಳು ಮಕ್ಕಳೇನೆ. ಅವ್ರ ಜೊತೆ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಸೆನ್ಸಿಟಿವ್ ಆಗಿ ನಾವು ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಗೊತ್ತಾಗತ್ತೆ. ಸೊ ಈಗಾಗಲೇ ಇದರ ಬಗ್ಗೆ ತೀವ್ರ ಪ್ರತಿಭಟನೆ, ತೀವ್ರ ಕೂಗು ಇದೆ. ಮತ್ತು ಕೆಲವರು ಕುಹುಕನೂ ಆಡಿದ್ದಾರೆ, ಅದು ಅವರವರು ಬಿಟ್ಟಿದ್ದದು. ನಾನು ಏನಿದ್ರು ಕೂಡ ಆ ಮಗು ಯಾರು ಬರುತ್ತೆ, CET ಎಕ್ಸಾಮ್ ಬರೆಯುತ್ತೆ, ಆ ಮಗು ಮತ್ತು ಅವರ ನಂಬಿಕೆ. ಚಿಂತಾಮಣಿನಲ್ಲಂತೂ ಒಂದು ವಾರದ ಹಿಂದೆ ಅವನಿಗೆ ಉಪನಯನ ಆಗಿತ್ತಂತೆ. ಒಂದು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡಿದ್ರು. ಅವ್ರ ಸಂಬಂಧಿಕರ ನಡುವೆ ಆ ಕಾರ್ಯಕ್ರಮ ನಡೆದಿತ್ತು. ಅವ್ರಿಗೆ ತುಂಬ ಆಘಾತ ಆಗಿದ್ದಾನೆ. ಅವ್ರ ತಾಯಿ ಕೂಡ ಕೇಳ್ಕೊಂಡಿದ್ದಾರೆ, ನನ್ನ ಮಗ ಸರಿಯಾಗಿ ಬರೆಯೋಕ್ಕಾಗಲಿಲ್ಲ ಈ ಘಟನೆಯಿಂದ ಅಂತ. ಸೊ ನನಗನ್ಸುತ್ತೆ ಸರ್ಕಾರ, ಅದು ಉನ್ನತ ಶಿಕ್ಷಣ ಸಚಿವರು ಮತ್ತು CET ಒಂದು ವಿಭಾಗ ಏನಿದೆ ಇವರು, ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ರೀತಿ ಸಿಬ್ಬಂದಿಗೆ ಮಕ್ಕಳ ಜೊತೆ ಈ ಬೇರೆ ಬೇರೆ ಸ್ವರೂಪದ ದೌರ್ಜನ್ಯ ಮಾಡೋಕ್ಕೆ ಯಾರೂ ಕೂಡ ಹಕ್ಕು ಕೊಡಬಾರ್ದು. ನನಗನ್ಸುತ್ತೆ CET ಪರೀಕ್ಷೆ ಯಾರು ನಿರ್ವಹಣೆ ಮಾಡ್ತಾರೆ ಅವ್ರೂ ಕೂಡ ಒಂದು CET ಪರೀಕ್ಷೆ ಮೂಲಕ ಅವ್ರನ್ನ ಆಯ್ಕೆ ಮಾಡಬೇಕು. ಆ ಸಿಬ್ಬಂದಿನ ಅವ್ರಿಗೆ ಈ ಸೂಕ್ಷ್ಮತೆ ಹೇಳ್ಕೊಡ್ಬೇಕು, ನಾವು ಯಾವ ರೀತಿ ವರ್ತಿಸಬೇಕು ಹೇಳ್ಕೊಡ್ಬೇಕು. ನಾವು ಸ್ಟ್ರಿಕ್ಟಾಗಿರೋದಕ್ಕೆ, ಹಾರ್ಷ್ ಆಗಿರೋದಕ್ಕೆ ವ್ಯತ್ಯಾಸ ಇದೆ. ನೀವು ಭಾಳ ಶಿಸ್ತಿನಿಂದ ಒಂದು ನಿಯಮದ ಅಧೀನಲ್ಲಿ ಪರೀಕ್ಷೆ ಮಾಡೋದು ಒಂದು ಭಾಗ, ಒರ್ಟೊರ್ಟಾಗಿ ನಡ್ಕೊಳ್ಳೋದು ಒಂದು ಭಾಗ, ಆ ಮಕ್ಕಳ ಮೇಲೆ ಈ ರೀತಿ ತೋರಿಸೋದು ಭಾಗ. ಸೊ ನಾನು ಭಾಳ ಮನಸ್ಸಿಗೆ ನೊಂದು ಆ ಮಕ್ಕಳ ಮೇಲೆ ಆಗಿರ್ಬೋದಾದ ಪರಿಣಾಮನ ಸುಮ್ಮನೆ ಊಹೆ ಮಾಡಿ ನನ್ನ ಭಾವನೆಯನ್ನು ಹಂಚ್ಕೊಳ್ತಾ ಇದ್ದೀನಿ. ಸರ್ಕಾರದಲ್ಲಿರೋರು, ಸಚಿವರು ಅನೇಕ ಸಂಗತಿಗಳಿಗೆ ಪ್ರತಿಕ್ರಿಯಿಸ್ತಾರೆ. ಇವತ್ತು ಈ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸುವ ಅಗತ್ಯ ಇದೆ, ಕ್ರಮ ತಗೊಳ್ಳುವ ಅಗತ್ಯ ಇದೆ. ನಾನು ಡಾಕ್ಟರ್ ಸುಧಾಕರ್ ಅವರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಆಗ್ರಹ ಮಾಡ್ತೀನಿ, ಇದನ್ನು ಭಾಳ ಗಂಭೀರವಾಗಿ ನೀವು ತಗೊಳ್ಳಿ. ಅದು ಎರಡನೇ ಘಟನೆ ಆಗಿರೋದು ನಿಮ್ಮ ಜಿಲ್ಲೆ ಚಿಂತಾಮಣಿದೆ ಆ ಮಗು. ಸೊ ನೀವು ದಯವಿಟ್ಟು ಆ ಮಗು, ಆ ಪೋಷಕರ ಜೊತೆ ಒಂದು ಸಲ ಮಾತಾಡಿ, ಧೈರ್ಯ ತುಂಬಿ, ಮತ್ತು ಇದು ಪುನರ್ಘಟಿಸದೇ ಇರೋಂಗೆ ಯಾವ ರೀತಿ ಶಾಶ್ವತವಾದ ಒಂದು ನಮ್ಮ SOP ಥರ ನಾವು ಏನು ತಯಾರಿಸಬೇಕು ಅದ್ರ ಬಗ್ಗೆ ನೋಡಿ. ಇದನ್ನು ಮತ್ತೆ ಮತ್ತೆ ಈ ಘಟನೆಗಳಾಗೋದು ಮಕ್ಕಳ ದೃಷ್ಟಿಯಿಂದ ಅಂತೂ ಖಂಡಿತ ಆಗೋದಿಲ್ಲ, ಮತ್ತು ಆಡಳಿತ ನಡೆಸಿದ ಸರ್ಕಾರಕ್ಕೂ ಕೂಡ ಶೋಭೆ ತರೋದಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಮಕ್ಕಳೇ, ಆ ಮಕ್ಕಳ ಬಗ್ಗೆ ನಮಗಿರುವ ನಂಬಿಕೆ ಆಧಾರದ ಅಡಿ ದೌರ್ಜನ್ಯ ಮಾಡೋಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಇದನ್ನು
ಸರ್ಕಾರ ಮತ್ತು ಸಚಿವರು ಗಮನಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.